ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಸಾರ್ ಅಥೋಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಇವತ್ತು ಸೈಕ್ಯಾಟ್ರಿಕ್ ಪೋಸ್ಟಿಂಗ್ದು ಫಸ್ಟ್ ಡೇ ಇತ್ತು. ಅದರ ಹಿಂದಿನ ರಾತ್ರಿ ಯಾವ ಥರ ಪ್ರಿಪ್ರೇಷನ್ ಇತ್ತು ಒಂದು ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಬನ್ನಿ ಗೈಸ್. ನೋಡಿ ಗೈಸ್, ನೇಲ್ಸ್ ಹಾಕಿದ್ಮೇಲೆ ನರ್ಸಸ್ ಅವ್ರದ್ದು ಕಷ್ಟ ನೋಡಿ. ನರ್ಸಿಂಗ್ ಸ್ಟೂಡೆಂಟ್ಸ್ ನಿನ್ ತೋರ್ಸೆ ಕ್ಲೀನ್ ಎಲ್ಲ ಹಾಕ್ಸಿ ನಿನ್ ತೋರ್ಸು. ಇದು ಬೇಕಾ ನಿಂಗೆ ಹೇಳು. ಎಸ್ ಗೈಸ್, ರೆಡಿ ಆಗ್ತವ್ರೆ ಪೋಸ್ಟಿಂಗ್ ಎಲ್ಲರೂ ಈ ರೇಂಜಲ್ಲಿ ಗೈಸ್. ನೋಡಿ ಗೈಸ್, ಆ್ಯಪಲ್ ತಿಂತವಳೆ ಎನರ್ಜಿಗೋಸ್ಕರ. ಸಾಕ್ತವಳೆ, ಶೂ ಏರಿಸ್ಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇರ್ ಸ್ಟೈಲು ಆ್ಯಂಡ್ ಹೇಳಿ ಸರ್, ನಿಮ್ಮನ್ನು ಬ್ಲಾಗಲ್ಲಿ ಹಾಕ್ತೀವಿ, ಹೇಳಿ. ಫೇಮಸ್ ಆಗ್ತೀರಾ, ಮೆನ್ಷನ್ ಮಾಡ್ತೀವಿ ಸರ್ ನಿಮ್ಮ ಅಕೌಂಟ್ಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಗೆ ಸರ್ನ ರೇಗಿಸ್ಕೊಂಡು ನಾವು ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ಮತ್ತೆ ಪೆಟ್ಟು ಕ್ಯೂಟಾಗಿದೆ ಅಲ್ಲ. ನಾನು ಈ ರೋಡಲ್ಲಿ ಹೋಗ್ತಿರೋದು ಫಸ್ಟ್ ಟೈಮ್ ಗೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬೆಂಗಳೂರಲ್ಲೂ ಕೂಡ ಎಷ್ಟು ಮರಗಿಡಗಳಿರುತ್ತೆ, ಗ್ರೀನಿಶ್ ಕಲರ್ ಆಗಿರುತ್ತೆ ಅಂತ. ನಿಮ್ಮ ಒಪಿನಿಯನ್ ಏನು ಗೈಸ್ ಇದರ ಬಗ್ಗೆ? ಬಟ್ ಇನ್ನೊಂದು ಸೈಡ್ ಏನಂದರೆ ಗೈಸ್, ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ತುಂಬ ಹಾರಿಬಲ್ ಆಗಿರುತ್ತೆ ಗೈಸ್. ಮತ್ತು ಬೆಂಗಳೂರಲ್ಲಿ ಇಲ್ದಿರೋರೆಲ್ಲ ಬೆಂಗಳೂರು ಸೂಪರ್ ಇರುತ್ತೆ ಅಂದ್ಕೊಂಡಿರ್ತಾರೆ ಗೈಸ್. ಬಟ್ ದಿಸ್ ಇಸ್ ದ ಬೆಂಗಳೂರು, ಹೀಗಿರುತ್ತೆ ಬೆಂಗಳೂರು. ಫೈನಲಿ ಬಂದು ನಾವು ರೀಚ್ ಆಗಿದ್ದೀವಿ, ನಾವು ಪೋಸ್ಟೆಡ್ ಆಗಿರುವ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ಗೆ ಗೈಸ್. ಎಂಟ್ರಿ ಈಗಿತ್ತು. ಫೈನಲಿ outside of hospital nature is good guys. Greenish. Evening. Yes sir. We will call sure. Pakka. If you don't come, we will stay here only. With them. ಮತ್ತು ನಮ್ಮ ಸರಿಯಿಂದ ನಾವು ಹೋದ್ವಿ ಹಾಸ್ಪಿಟಲ್ ಒಳಗಡೆ ಗೈಸ್. ಹೊರಗಡೆ ಆ್ಯಂಡ್ ಒಳಗಡೆ ತುಂಬ ಕ್ಲೀನಾಗಿತ್ತು ಗೈಸ್. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಆ್ಯಂಡ್ ಹೊರಗಡೆ ಕೂಡ. ದೆನ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ಗಣೇಶನ ಮೂರ್ತಿ ಇತ್ತು ಗೈಸ್. ಅದಕ್ಕೆ ನಮಸ್ಕಾರ ಮಾಡಿ ನಮ್ಮ ಫಸ್ಟ್ ಡೇ ಆಫ್ ಪೋಸ್ಟಿಂಗ್ನ ನಾವು ಸ್ಟಾರ್ಟ್ ಮಾಡಿದ್ವಿ ಗೈಸ್. ಅದಾದಮೇಲೆ ಫಸ್ಟ್ ಡೇ ಫೋನ್ ಅಲೋ ಇರಲ್ಲ ಅಂದ್ಕೊಂಡ್ವಿ, ಹಾಗೆ ಹೈಡ್ ಮಾಡ್ತಾ ಸಮ್ ವೀಡಿಯೋಸ್ ತೊಗೊಂಡ್ವಿ. ದೆನ್ ನಾವು ಹೋಗಿದ್ದು ಕೆಫೆಟೇರಿಯಾಗೆ ಗೈಸ್. ಅಲ್ಲಿ ಹೋದ ತಕ್ಷಣ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ, ಸುಮ್ಮನೆ ಕೂತಿದ್ವಿ ಆ್ಯಂಡ್ ಟೀ ಕೊಡ್ತೀನಿ ಅಂದಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಗೈಸ್. ಫೈನಲಿ ಟೀ ಆ್ಯಂಡ್ ಬಿಸ್ಕೆಟ್ ಕೊಡ್ತು ಗೈಸ್, ಅದನ್ನು ನಾವೇ ಹಾಕ್ಕೊಂಡು ಕುಡಿದ್ವಿ. ಬಿಸ್ಕೆಟ್ ಟೀ ಕುಡಿದ್ಮೇಲೆ ಅಫ್ಕೋರ್ಸ್ ಗೈಸ್ ನಮ್ಮ ಕಪ್ನ ನಾವೇ ತೊಳಿಬೇಕು. ನೀಟಾಗಿ ತೊಳೆದ್ವಿ, ಎಲ್ಲಿತ್ತು ಅಲ್ಲೇ ರಿಪ್ಲೇಸ್ ಕೂಡ ಮಾಡಿದ್ವಿ. ರಿಪ್ಲೇಸ್ ಮಾಡಿದ್ಮೇಲೆ ತುಂಬ ಬೋರ್ ಆಗ್ತಿತ್ತು. ನರ್ಸಿಂಗ್ ಸ್ಟಾಫ್ ಅವರು ಫೈಲ್ ಕೊಟ್ಟಿದ್ದರು ನರ್ಸಿಂಗ್ ಡಯಾಗ್ನೋಸಿಸ್ ಬರೆಯೋಕ್ಕೆ. ನರ್ಸಿಂಗ್ ಡಯಾಗ್ನೋಸಿಸ್ ಎಲ್ಲ ಬರೆದ್ವಿ ಆ್ಯಂಡ್ ನೋಡಿದ್ವಿ. ಅದಾದಮೇಲೆ ಪಲ್ಸ್ ಆಕ್ಸಿಮೀಟ್ರ್ ಇತ್ತು. ಪಲ್ಸ್ ಆಕ್ಸಿಮೀಟ್ರಲ್ಲಿ ನಮ್ಮ ಪಲ್ಸ್ ಕೂಡ ಚೆಕ್ ಮಾಡಿದ್ವಿ. SpO2 ಲೆವೆಲ್ ಆ್ಯಂಡ್ ಪಲ್ಸ್ ರೇಟ್ ಎರಡೂ ಕೂಡ ನಾರ್ಮಲ್ ಇತ್ತು ಗೈಸ್. ಅದಾದ್ರೂ ಅಷ್ಟೇ ಎಲ್ಲ ಹಾಸ್ಪಿಟಲಲ್ಲೂ ಕೂಡ ಅವೈಲಬಲ್ ಇರುತ್ತೆ ಗೈಸ್. ಅದಾದಮೇಲೆ ನಾವು ಡಿಸ್ಚಾರ್ಜ್ ಆಗಿರೋ ಪೇಷಂಟ್ದು ಫೈಲ್ ನೋಡ್ತಾ ಇದ್ವಿ. OCD ಪೇಷಂಟ್ ಇದ್ದು ಅದರದ್ದು ಡೈಲಿ ರೋಟೀನ್ ಮೆಡಿಸನ್ ಎಲ್ಲ ನೋಡ್ತಾ ಇದ್ವಿ ಗೈಸ್, ಬಿಕಾಸ್ ನಮ್ಮ ರಿಕ್ವೈರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ದೆನ್ ನಾವು BP ಚೆಕ್ ಮಾಡಿದ್ವಿ ಗೈಸ್. ಫುಡ್ ಭಕ್ಷಣ ಎಂತ കഴിച്ചു ನೆಕ್ಸ್ಟ್ ನಾವು ಬಂದಿದ್ದು ಫಿಸಿಕಲ್ ಆ್ಯಕ್ಟಿವಿಟಿ ಸೈಡ್.
ಗೈಸ್. ದೆನ್ ಇದು ಒಂಥರ ರಿಹ್ಯಾಬಿಲಿಟೇಷನ್ ಥರ ಬೆಡ್ ರಿಡನ್ ಆಗಿರೋ ಪೇಷಂಟ್ಗೆ ಫಿಸಿಕಲಾಗಿ ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾರೆ ಗೈಸ್. ಅವ್ರ ಮೆಂಟಲ್ ಪವರ್ ಕೂಡ ಇನ್ಕ್ರೀಸ್ ಆಗಲಿ ಅಂತ. ಬಟ್ ನಾವು ಟೆನ್ನಿಸ್ ಬಾಲ್ ಆಡಿದ್ವಿ, ಕ್ಯಾರಮ್ ಆಡಿದ್ವಿ, ದೆನ್ ಸೈಡಲ್ಲೇ ಬುಕ್ಸ್ ಕೂಡ ಓದ್ಕೊಂಡ್ವಿ, ದೆನ್ ಸೈಡಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಗೈಸ್. ದೆನ್ ಆಲ್ರೆಡಿ ಡ್ಯೂಟಿ ಮುಗೀತು, 3:30 ಆಗಿತ್ತು. ದೆನ್ ನಾವು ಈಚೆಗೆ ಬಂದ್ವಿ. ತುಂಬ ಮಳೆ ಆಗ್ತಿತ್ತು ಗೈಸ್, ತುಂಬ ಚಳಿ. ಕರೆಕ್ಟ್ ಟೈಮಿಗೆ ಬಂದ್ವಿ. ಬಾಯ್ ಮಾಡೋಣ ತಡಿ, ಬಾಯ್. ದೆನ್ ನಾವು ಫೈನಲಿ ಕಾಲೇಜ್ಗೆ ಬಂದು ರೀಚ್ ಆದ್ವಿ ಗೈಸ್. ದಿಸ್ ಇಸ್ ಮೈ ಫಸ್ಟ್ ಲಾಂಗ್ ಬ್ಲಾಗ್. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ದೆನ್ ಏನಾದರೂ ಕರೆಕ್ಟ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಫಾರ್ ಲಿಸಾ ರಾಥೋಡ್ ಚಾನಲ್. ಬಾಯ್.